ಆಮೇಲೆ ಆಯಿತು ಡೆಮಾಲಿಷ್ ಮಾಡೋಕ್ಕಿಂತ ಮುಂಚೆ ಅವರು ಕೋರ್ಟಿಂದ ಯಾರನ್ನಾರು ಕರ್ಕೊಬಂದು ಇವ್ರದ್ದು ಖುದ್ದಾಗಿ ಇವ್ರಿಗೆ ತೋರಿಸಿ ನೋಡ್ರಿ ಇವರಂತೆ ಆರ್ಡರ್ ಆಗಿದೆ ಇದು ಇವ್ರದ್ದು ಜಾಗ ಅಂತ ಏನಾದ್ರು ಪ್ರೂಫ್ ತಂದು ಡೆಮಾಲಿಷ್ ಮಾಡಿದರೆ ಅದನ್ನು ಎತ್ಕೊಳ್ಳೋರು ಲಕ್ಷಾಂತರ ರೂಪಾಯಿ ಐಟಮ್ಸ್ ಎಲ್ಲ ಸುಮ್ಮನೆ ಡೆಮಾಲಿಷ್ ಮಾಡೋದು ಯಾಕೆ ಮಾಡಬೇಕಿತ್ತು? ಮುಂದೆ ನೀವೇನು ಮಾಡ್ತೀರಿ? ಈಗ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಅದೇ ಲಾಯರು ನಾವು ಕೋರ್ಟಿಗೆ ಹಾಕಿದ್ದಾರೆ. ಅವರು ಕೋರ್ಟಿಗೆ ಹಾಕಿದ್ರೆ ಇವ್ರದ್ದು ಏನಿದೆ ದಾಖಲಾತಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಈಗ ಕೊಟ್ಟಾಗ ಈಗ ಅವ್ರ ದಾಖಲಾತಿನ ಇವ್ರ ದಾಖಲಾತಿನ ಚೆಕ್ ಮಾಡಿದಾಗ ಒರಿಜಿನಾಲಿಟಿ ಯಾರ್ದು ಅಂತ ಗೊತ್ತಾಗುತ್ತೆ. ಬಂದಿದ್ದು ನನಗೆ ಗೊತ್ತಿಲ್ಲ, ಬಂದಿದ್ರು. ಆಮೇಲೆ ಎಷ್ಟೋ ಜನ ಪೇಪರ್ ಹಿಡ್ಕೊಂಡು ಇದು ಸೇಲಿಗಿದೆ ನೋಡು ಆಮೇಲೆ ಕೂರಿಸಿ ಮಾತುಕತೆ ಮಾಡಿ ಅದೇನು ಕೊಡಿಸ್ತೀರಾ ಕೊಡಿಸಿ ಅಂತ ಫೋನ್ ಕರೆಗಳು ಬರ್ತಾ ಇತ್ತು. ಆಮೇಲೆ ನಾನು ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ, ಲಾರಿಗೆಲ್ಲ ಮಾಹಿತಿ ಕೊಟ್ಟೆ, ನಾನು ಹಿಂಗೆ ಫೋನ್ ಕರೆ ಬರ್ತಾ ಇದೆ ಅಂತವ, ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದರು. ಆಮೇಲೆ ನಟರಾಜು ನನ್ನ ಹೇಳಿಕೆ ನೋಡಿದೆ ಯಾವುದೋ ಒಂದು ಇದರಲ್ಲಿ, ಅವ್ರು ನನಗೆ ಅದಕ್ಕೆ ಸಂಬಂಧ ಏನಿಲ್ಲ, ನಾನು ಬಂದೇ ಇಲ್ಲ ಅಂದರು. ನಮ್ಮ ಲಾಯರ್ ಆಫೀಸಲ್ಲಿ ಬಂದು ಕೂತಿದ್ದಾರೆ. ಆ ಕೂತವರು ಮಾತುಕತೆ ಡಾಕ್ಯುಮೆಂಟ್ಸ್ ತಂದು ಇವರು ನಮ್ಮ ಸ್ನೇಹಿತರು, ಅವರು ಕ್ಲೋಸ್ ಫ್ರೆಂಡು, ಅದಕ್ಕೆ ನಾನು ಬಂದಿದ್ದೀನಿ, ಅದು ನಿಮ್ಮ ಜಾಗ ಅವ್ರದ್ದು ಬರಲ್ಲ, ಇದು ಇವ್ರದ್ದು ಬರುತ್ತೆ. ಆ ಯಪ್ಪನೇ ನಮಗೆ ಈ ಸೊತ್ತು ಮಾಡಿಕೊಟ್ಟಿದೆ. ನಾವು 5 ವರ್ಷ ಅವರಿಗೆ ಕಂದಾಯ ಕಟ್ಟಿದ್ದೀವಿ. ಎಲ್ಲ ಅದು ಕಣ್ಮುಂದೆ ನಡೆದಿರೋ ಸ್ಟೋರಿ ಅದು. ಆಮೇಲೆ ಆಯಿತು ಡೆಮಾಲಿಷ್ ಮಾಡೋಕ್ಕಿಂತ ಮುಂಚೆ ಅವರು ಕೋರ್ಟಿಂದ ಯಾರನ್ನಾರು ಕರ್ಕೊಬಂದು ಇವ್ರದ್ದು ಖುದ್ದಾಗಿ ಇವ್ರಿಗೆ ತೋರಿಸಿ ನೋಡ್ರಿ ಇವರಂತೆ ಆರ್ಡರ್ ಆಗಿದೆ ಇದು ಇವ್ರದ್ದು ಜಾಗ ಅಂತ ಏನಾದ್ರು ಪ್ರೂಫ್ ತಂದು ಡೆಮಾಲಿಷ್ ಮಾಡಿದರೆ ಅದನ್ನು ಎತ್ಕೊಳ್ಳೋರು ಲಕ್ಷಾಂತರ ರೂಪಾಯಿ ಐಟಮ್ಸ್ ಎಲ್ಲ ಸುಮ್ಮನೆ ಡೆಮಾಲಿಷ್ ಮಾಡೋದು ಯಾಕೆ ಮಾಡಬೇಕಿತ್ತು? ಮುಂದೆ ನೀವೇನು ಮಾಡ್ತೀರಿ? ಈಗ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಅದೇ ಲಾಯರು ನಾವು ಕೋರ್ಟಿಗೆ ಹಾಕಿದ್ದಾರೆ. ಅವರು ಕೋರ್ಟಿಗೆ ಹಾಕಿದ್ರೆ ಇವ್ರದ್ದು ಏನಿದೆ ದಾಖಲಾತಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಈಗ ಕೊಟ್ಟಾಗ ಈಗ ಅವ್ರ ದಾಖಲಾತಿನ ಇವ್ರ ದಾಖಲಾತಿನ ಚೆಕ್ ಮಾಡಿದಾಗ ಒರಿಜಿನಾಲಿಟಿ ಯಾರ್ದು ಅಂತ ಗೊತ್ತಾಗುತ್ತೆ. ಬಂದಿದ್ದು ನನಗೆ ಗೊತ್ತಿಲ್ಲ, ಬಂದಿದ್ರು. ಆಮೇಲೆ ಎಷ್ಟೋ ಜನ ಪೇಪರ್ ಹಿಡ್ಕೊಂಡು ಇದು ಸೇಲಿಗಿದೆ ನೋಡು ಆಮೇಲೆ ಕೂರಿಸಿ ಮಾತುಕತೆ ಮಾಡಿ ಅದೇನು ಕೊಡಿಸ್ತೀರಾ ಕೊಡಿಸಿ ಅಂತ ಫೋನ್ ಕರೆಗಳು ಬರ್ತಾ ಇತ್ತು. ಆಮೇಲೆ ನಾನು ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ, ಲಾರಿಗೆಲ್ಲ ಮಾಹಿತಿ ಕೊಟ್ಟೆ, ನಾನು ಹಿಂಗೆ ಫೋನ್ ಕರೆ ಬರ್ತಾ ಇದೆ ಅಂತವ, ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದರು. ಆಮೇಲೆ ನಟರಾಜು ನನ್ನ ಹೇಳಿಕೆ ನೋಡಿದೆ ಯಾವುದೋ ಒಂದು ಇದರಲ್ಲಿ, ಅವ್ರು ನನಗೆ ಅದಕ್ಕೆ ಸಂಬಂಧ ಏನಿಲ್ಲ, ನಾನು ಬಂದೇ ಇಲ್ಲ ಅಂದರು. ನಮ್ಮ ಲಾಯರ್ ಆಫೀಸಲ್ಲಿ ಬಂದು ಕೂತಿದ್ದಾರೆ. ಆ ಕೂತವರು ಮಾತುಕತೆ ಡಾಕ್ಯುಮೆಂಟ್ಸ್ ತಂದು ಇವರು ನಮ್ಮ ಸ್ನೇಹಿತರು, ಅವರು ಕ್ಲೋಸ್ ಫ್ರೆಂಡು, ಅದಕ್ಕೆ ನಾನು ಬಂದಿದ್ದೀನಿ, ಅದು ನಿಮ್ಮ ಜಾಗ ಅವ್ರದ್ದು ಬರಲ್ಲ, ಇದು ಇವ್ರದ್ದು ಬರುತ್ತೆ. ಆ ಯಪ್ಪನೇ ನಮಗೆ ಈ ಸೊತ್ತು ಮಾಡಿಕೊಟ್ಟಿದೆ. ನಾವು 5 ವರ್ಷ ಅವರಿಗೆ ಕಂದಾಯ ಕಟ್ಟಿದ್ದೀವಿ. ಎಲ್ಲ ಅದು ಕಣ್ಮುಂದೆ ನಡೆದಿರೋ ಸ್ಟೋರಿ ಅದು. ಆಮೇಲೆ ಆಯಿತು ಡೆಮಾಲಿಷ್ ಮಾಡೋಕ್ಕಿಂತ ಮುಂಚೆ ಅವರು ಕೋರ್ಟಿಂದ ಯಾರನ್ನಾರು ಕರ್ಕೊಬಂದು ಇವ್ರದ್ದು ಖುದ್ದಾಗಿ ಇವ್ರಿಗೆ ತೋರಿಸಿ ನೋಡ್ರಿ ಇವರಂತೆ ಆರ್ಡರ್ ಆಗಿದೆ ಇದು ಇವ್ರದ್ದು ಜಾಗ ಅಂತ ಏನಾದ್ರು ಪ್ರೂಫ್ ತಂದು ಡೆಮಾಲಿಷ್ ಮಾಡಿದರೆ ಅದನ್ನು ಎತ್ಕೊಳ್ಳೋರು ಲಕ್ಷಾಂತರ ರೂಪಾಯಿ ಐಟಮ್ಸ್ ಎಲ್ಲ ಸುಮ್ಮನೆ ಡೆಮಾಲಿಷ್ ಮಾಡೋದು ಯಾಕೆ ಮಾಡಬೇಕಿತ್ತು? ಮುಂದೆ ನೀವೇನು ಮಾಡ್ತೀರಿ? ಈಗ ಕಂಪ್ಲೇಂಟ್ ಮಾಡಿದ್ದೀವಿ. ಈಗ ಅದೇ ಲಾಯರು ನಾವು ಕೋರ್ಟಿಗೆ ಹಾಕಿದ್ದಾರೆ. ಅವರು ಕೋರ್ಟಿಗೆ ಹಾಕಿದ್ರೆ ಇವ್ರದ್ದು ಏನಿದೆ ದಾಖಲಾತಿ ಎಲ್ಲ ಅವ್ರಿಗೆ ಕೊಡ್ತಾರೆ. ಈಗ ಕೊಟ್ಟಾಗ ಈಗ ಅವ್ರ ದಾಖಲಾತಿನ ಇವ್ರ ದಾಖಲಾತಿನ ಚೆಕ್ ಮಾಡಿದಾಗ ಒರಿಜಿನಾಲಿಟಿ ಯಾರ್ದು ಅಂತ ಗೊತ್ತಾಗುತ್ತೆ. ಬಂದಿದ್ದು ನನಗೆ ಗೊತ್ತಿಲ್ಲ, ಬಂದಿದ್ರು. ಆಮೇಲೆ ಎಷ್ಟೋ ಜನ ಪೇಪರ್ ಹಿಡ್ಕೊಂಡು ಇದು ಸೇಲಿಗಿದೆ ನೋಡು ಆಮೇಲೆ ಕೂರಿಸಿ ಮಾತುಕತೆ ಮಾಡಿ ಅದೇನು ಕೊಡಿಸ್ತೀರಾ ಕೊಡಿಸಿ ಅಂತ ಫೋನ್ ಕರೆಗಳು ಬರ್ತಾ ಇತ್ತು. ಆಮೇಲೆ ನಾನು ಇವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ, ಲಾರಿಗೆಲ್ಲ ಮಾಹಿತಿ ಕೊಟ್ಟೆ, ನಾನು ಹಿಂಗೆ ಫೋನ್ ಕರೆ ಬರ್ತಾ ಇದೆ ಅಂತವ, ಡಾಕ್ಯುಮೆಂಟ್ಸ್ ಪಕ್ಕ ಇದೆ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ ಅಂತ ಹೇಳಿದರು. ಆಮೇಲೆ ನಟರಾಜು ನನ್ನ ಹೇಳಿಕೆ ನೋಡಿದೆ ಯಾವುದೋ ಒಂದು ಇದರಲ್ಲಿ, ಅವ್ರು ನನಗೆ ಅದಕ್ಕೆ ಸಂಬಂಧ ಏನಿಲ್ಲ, ನಾನು ಬಂದೇ ಇಲ್ಲ ಅಂದರು. ನಮ್ಮ ಲಾಯರ್ ಆಫೀಸಲ್ಲಿ ಬಂದು ಕೂತಿದ್ದಾರೆ. ಆ ಕೂತವರು ಮಾತುಕತೆ ಡಾಕ್ಯುಮೆಂಟ್ಸ್ ತಂದು ಇವರು ನಮ್ಮ ಸ್ನೇಹಿತರು, ಅವರು ಕ್ಲೋಸ್ ಫ್ರೆಂಡು, ಅದಕ್ಕೆ ನಾನು ಬಂದಿದ್ದೀನಿ, ಅದು ನಿಮ್ಮ ಜಾಗ ಅವ್ರದ್ದು ಬರಲ್ಲ, ಇದು ಇವ್ರದ್ದು ಬರುತ್ತೆ. ಆ ಯಪ್ಪನೇ ನಮಗೆ ಈ ಸೊತ್ತು ಮಾಡಿಕೊಟ್ಟಿದೆ. ನಾವು 5 ವರ್ಷ ಅವರಿಗೆ ಕಂದಾಯ ಕಟ್ಟಿದ್ದೀವಿ. ಎಲ್ಲ ಅದು ಕಣ್ಮುಂದೆ ನಡೆದಿರೋ ಸ್ಟೋರಿ ಅದು.